ಬಂಧುಗಳೇ, ಇವತ್ತು ಏನಾಗಿದೆ, ಬರೀ ಕಾಯಿಲೆಗಳು ಅಂತಂದರೆ ನಮ್ಮ ದೇಹದ ಅಂಗಾಂಗಗಳ ರಚನೆ ಅಥವಾ ಅಂಗಾಂಗಗಳಲ್ಲಿರುವಂತಹ ನ್ಯೂನ್ಯತೆಗಳೇ ಕಾಯಿಲೆ ಅಂತ ಅನ್ಕೋತಾ ಇದ್ದಂತಹ ಕಾಲ ಒಂದಿತ್ತು. ಆದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೂಡ ಹೇಳ್ತಾ ಇದೆ, ಆರೋಗ್ಯ ಅಂತಂದರೆ ಬರೀ ದೈಹಿಕ ಅಂಗಾಂಗಗಳನ್ನು ಸರಿ ಮಾಡೋದು, ಅದರ ಕಾರ್ಯಕ್ಷಮತೆಯನ್ನು ಸರಿ ಮಾಡೋದು ಅಷ್ಟೇ ಅಲ್ಲ, ಅದಕ್ಕೂ ಮೀರಿದ್ದು ಒಂದಿದೆ. ಯಾವಾಗ ಮನುಷ್ಯ ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಹೆಜ್ಜೆ ಇಟ್ಟ, ಪ್ರತಿಯೊಂದಕ್ಕೂ ಕೂಡ ಕಾಂಪಿಟೇಷನ್. ಶಾಲೆಯಲ್ಲಿ ಓದುವಾಗ ಅವನಿಗಿಂತ ನಾನು ಹೆಚ್ಚು, ನನಗಿಂತ ಅವಳು ಹೆಚ್ಚು. ಕೆಲಸಕ್ಕೆ ಸೇರುವಾಗ ನನಗಿಂತ ಅವನಿಗೆ ಜಾಸ್ತಿ ಸ್ಯಾಲ್ರಿ, ನನಗೆ ಕಡಿಮೆ ಸ್ಯಾಲ್ರಿ. ಮದುವೆ ಆಗುವಾಗ ನನಗಿಂತ ಒಳ್ಳೆ ಹೆಂಡತಿ ಸಿಕ್ಕಿದ್ಲು, ನನಗೆ ಸಿಕ್ಕಲಿಲ್ಲ. ಮಕ್ಕಳಾದಾಗ ಅವ್ನಿಗೆ ಬರೀ ಹೆಣ್ಮಕ್ಳು, ನನಗೆ ಬರೀ ಗಂಡು ಮಕ್ಕಳು. ಪ್ರತಿ ಒಂದು ಫೀಲ್ಡಲ್ಲೂ ಕೂಡ ಕಾಂಪಿಟೇಷನ್ ಕಾಂಪಿಟೇಷನ್ ಕಾಂಪಿಟೇಷನ್. ಈ ವೇಗದ ಯುಗದಲ್ಲಿ ನಾವೇನು ಮಾಡ್ತಾಯಿದ್ದೀವಿ, ನಮ್ಮ ಭಾವನೆಗಳನ್ನು ನಾವು ಮರಿತಾ ಹೋಗ್ತಾ ಇದ್ದೀವಿ. ಯಾವಾಗ ನಮ್ಮ ಭಾವನೆಗಳನ್ನು ನಾವು ಶೂನ್ಯ ಮಾಡ್ಕೋತಾ ಇದ್ದೀವಿ, ಭಾವನೆಗಳು ಅಂದರೆ ಫೀಲಿಂಗ್ಸ್. ಯಾವಾಗ ಹೇಳ್ತಾ ಇರ್ತೀನಿ, ಈಗ ನಿಮ್ಮ ಒಂದು ಕೈ ತೊಗೊಂಡು ಇನ್ನು ಕೈನ ಹೀಗೆ ಟಚ್ ಮಾಡಿದಾಗ ಅದು ಬರೀ ನಮ್ಮ ಕೈನ ಸ್ಪರ್ಶ ಆಗುತ್ತೆ ಅಷ್ಟೇ. ಅದೇ ಎರಡು ಕೈಗಳನ್ನು ನಿಧಾನಕ್ಕೆ ಸವರದಾಗ ಏನಾಗುತ್ತೆ, ಒಂದು ರೀತಿಯ ಫೀಲಿಂಗ್ ಕ್ರಿಯೇಟ್ ಆಗುತ್ತೆ. ನೋಡಿ, ಎರಡರಲ್ಲೂ ಕೂಡ ಎರಡು ಕೈಗಳನ್ನು ಜೋಡಿಸ್ತಿರ್ತೀವಿ, ಆದರೆ ಬರೀ ಟಚ್ ಮಾಡಿದಾಗ ಆಗುವಂತಹ ಒಂದು ಅನುಭವನೇ ಬೇರೆ, ಅದನ್ನು ಕೈ ಸವರಿದಾಗ ಆಗುವಂತಹ ಫೀಲಿಂಗೇ ಬೇರೆ. ಜೀವನ ಅನ್ನೋದು ಆ ರೀತಿಯ ಭಾವನೆ. ಯಾವುದೇ ವ್ಯಕ್ತಿ ಇರ್ಬೋದು, ನಾವಾಗಲಿ ನೀವಾಗಲಿ ನಮ್ಮ ಸುತ್ತಲಿರುವಂತಹ ಜನಗಳಾಗಲಿ, ಬರೀ ಊಟ ತಿಂಡಿ ಕಾಫಿ ಕೊಟ್ಬಿಟ್ರೆ ಅವನು ಆರೋಗ್ಯವಾಗಿದ್ದಾನೆ ಅಂತ ಅನ್ಕೋಬೇಡಿ, ಅದು ಅಲ್ಲವೇ ಅಲ್ಲ. ಇವಾಗ ಉದಾಹರಣೆಗೆ ಯಾವುದೋ ಒಬ್ಬ ಋಷಿ ಇರ್ತಾನೆ, ಅವನು ತಪಸ್ಸು ಮಾಡ್ತಾ ಇರ್ತಾನೆ. ಅವನಿಗೆ ಅವನ ಮನೋದಾಢ್ಯತೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ಅವನು ನಿಟ್ಟು ಉಪವಾಸ ಮಾಡಿ ಇಡೀ ದಿನ ಅವನು ಗಾಳಿಯನ್ನೇ ಸೇವನೆ ಮಾಡಿಕೊಂಡು ತಪಸ್ಸು ಮಾಡ್ತಾ ಕೂತಿರ್ತಾನೆ. ನೀವು ಅವನ ಹತ್ರ ಹೋಗ್ಬಿಟ್ಟು ಸೈಂಟಿಫಿಕ್ಕಾಗಿ, ನೀವೊಬ್ಬರು ಡಾಕ್ಟ್ರ್ ಆಗಿರ್ತೀರ, ನೀನು ಬೆಳಗಿಂದ ಏನೂ ತಿಂದಿಲ್ಲ, ನೀನು ಬಾಡಿ ಡಿಹೈಡ್ರೇಟ್ ಆಗಿಬಿಡುತ್ತೆ, ನಾನು ಇಂಜೆಕ್ಷನ್ ಕೊಡ್ತೀನಿ, ಔಷಧಿ ಕೊಡ್ತೀನಿ ಅಂತಂದರೆ ಅವನು ಹೊಡೆದಾಡು ಆಚೆ ಇಟ್ಬಿಡ್ತಾನೆ ನಮ್ಮನ್ನು. ಬೇಕಿಲ್ಲ, ಯಾಕಂದರೆ ಅವನ ಮನೋಧೈರ್ಯ ಸೈಂಟಿಫಿಕ್ಕಾಗಿ ವೈಜ್ಞಾನಿಕವಾಗಿ ನೀವು ಕರೆಕ್ಟು. ಬೆಳಗಿಂದ ಸಂಜೆವರೆಗೂ ಅವನ ಆಹಾರವನ್ನು ತೊಗೊಳ್ಳದೇ ಇದ್ದಾಗ ಅವನ ದೇಹ ಕೃಷಿ ಆಗುತ್ತೆ, ಡಿಹೈಡ್ರೇಟ್ ಆಗುತ್ತೆ ಅಥವಾ ಸಾಯ್ತಾನೆ, ಏನೋ ಒಂದು, ಅದು ಏನೋ ವೈಜ್ಞಾನಿಕವಾಗಿ ಲೌಕಿಕವಾಗಿ. ಆದರೆ ಪಾರಮಾರ್ಥಿಕವಾಗಿ ಯೋಚನೆ ಮಾಡಿದಾಗ ಅದು ಸುಳ್ಳು. ಹೇಗೆ ಗೊತ್ತಾ, ಅವನ ಮನಸ್ಸು ಎಷ್ಟು ದೃಢವಾಗಿರುತ್ತೆ ಅಂತಂದರೆ ಒಂದು ಮನೋಬಲ ಅಂತಿರುತ್ತೆ. ಆ ಮೆಂಟಲ್ ಕಾನ್ಫಿಡೆನ್ಸ್ಗೆ ನಿಮ್ಮೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಮರದ ಕೊಂಬೆಯ ಮೇಲೆ ಒಂದು ಪಕ್ಷಿ ಕೂತಿರುತ್ತೆ. ಆ ಪಕ್ಷಿ ಗಾಳಿ ಆಡಿದಾಗ ಆ ರೆಂಬೆ ಅದು ಹೊಯ್ದಾಡ್ತಿರುತ್ತೆ. ಅಪ್ಪಿತಪ್ಪಿಯ ಮರ ಬಿದ್ದು ಹೋದರೂ ಕೂಡ ಆ ಪಕ್ಷಿ ಯೋಚನೆ ಮಾಡಲ್ಲ. ಕಾರಣ ಯಾಕೆ ಗೊತ್ತಾ, ಆ ಪಕ್ಷಿಗೆ ತನ್ನ ರೆಕ್ಕೆಯ ಮೇಲೆ ಅಷ್ಟು ಕಾನ್ಫಿಡೆನ್ಸ್ ಇರುತ್ತೆ. ಮರದ ಕೊಂಬೆ ಜರುಗಿದರೂ ಕೂಡ, ಜೋರಾಗಿ ಗಾಳಿ ಬಂದು ಸಿಡಿಲೊಡೆದು ಮರ ಕೆಳಗೆ ನೆರಕ್ಕೆ ಒರಗಿದರೂ ಕೂಡ, ತನ್ನ ರೆಕ್ಕೆಯ ಬಲದಿಂದ ಹಾರಿ ಮತ್ತೊಂದು ಕೊಂಬೆಯ ಮೇಲೆ ಮತ್ತೊಂದು ಮರದ ಮೇಲೆ ಹೋಗುವಷ್ಟು ಶಕ್ತಿ ಆ ರೆಕ್ಕೆಗಿದೆ ಅಂತ ಗೊತ್ತಿದೆ ಅದಕ್ಕೆ. ನಾವು ಜೀವನದಲ್ಲಿ ಅದೇ ಥರ ಫಾಲೋ ಮಾಡಬೇಕು ಬಂಧುಗಳೇ. ನಮಗೆ ನಿಂತಿರುವಂತಹ ಸಹಾಯ ಮಾಡ್ತಿರುವಂತಹ ವ್ಯಕ್ತಿಗಳು ಯಾರೇ ಇರ್ಬೋದು, ಸಪೋಸ್ ಕೈ ಕೊಟ್ಟರು, ದೂರ ಆದರು, ನಮ್ಮ ಒಂದು ಜೀವನ ಕ್ರಮದಿಂದ ನಮಗೆ ವಂಚಿತನಾಗಿ ಮಾಡಿದ್ರೂ ಕೂಡ ನಮ್ಮ ಆತ್ಮಬಲ ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಅಂತಂದರೆ, ಆ ಪಕ್ಷಿ ಹೇಗೆ ತನ್ನ ರೆಕ್ಕೆಯ ಮೇಲೆ ಒಂದು ದೃಢ ನಂಬಿಕೆ ಇಟ್ಕೊಂಡು ನಾನು ಇಲ್ಲಿಂದ ಹಾರಬಲ್ಲೆ ಬೇರೆ ಕಡೆ ಅಂತ ಇರುತ್ತೋ, ಅಷ್ಟು ದೃಢ ನಂಬಿಕೆ ನಮಗಿದ್ದಾಗ ಯಾವ ಕಾಯಿಲೆಯೂ ಬರೋದಿಲ್ಲ, ಏನೂ ಆಗೋದಿಲ್ಲ. ಹಾಗಾದ್ರೆ ಅದನ್ನು ಸಾಧನೆ ಮಾಡೋದು ಹೇಗೆ? ಅದಕ್ಕೆ ಬೇಕು ದೃಢವಾದ ಭಾವನೆ. ಜೀವನ ಅಂದರೆ ಏನು, ನಾವು ಹೇಗಿರಬೇಕು, ನಮ್ಮ ಬಾಳನ್ನು ಬೆಳಗಿಸುವ ಗುಟ್ಟೆನೇ ನಮ್ಮ ನಿಜವಾದ ಭಾವನೆಗಳು. ನಮ್ಮ ಮನಸ್ಸಿನಲ್ಲಿ ಕೆಲವರು ಹೊರನೋಟಕ್ಕೆ ನಾವು ಏನೇ ಇರ್ಬೋದು, ಒಳಗಡೆ ಭಾವನೆಗಳು. ಫಾರ್ ಎಕ್ಸಾಂಪಲ್ ಒಬ್ಬ ಇರ್ತಾನೆ, ಅವನಿಗೆ ಸಿಕ್ಕಾಪಟ್ಟೆ ಭಯ ಕತ್ಲೆಯಲ್ಲಿ ಹೋಗೋಕ್ಕಾಗಲ್ಲ, ಅಲ್ಲಿ ಹೋಗಲ್ಲ, ಎಲ್ಲ ಬಿಟ್ಟು ಹೊರಗಡೆ ಮಾತ್ರ ಒಳ್ಳೆ ಪೌರುಷವಾಗಿ ಹೊಚ್ಕೋತು ಉಳಿತಾನೆ ಆಡ್ತಿರ್ತಾನೆ, ನಾನು ಹಾಗಿರ್ತೀನಿ ಹೀಗಿರ್ತೀನಿ ಅಂತ. ಅದು ಒಳೊಳಗೆ ಭಯ ಇರುತ್ತೆ. ಆ ಒಳಗಡೆ ಭಯ ಇರುತ್ತಲ್ಲ, ಅದೇ ಭಾವನೆ. ಅವನು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಅದು ನಮಗೆ ಪ್ರತಿಫಲನ ಕಾಣಿಸ್ತಾ ಇರುತ್ತೆ. ನಿಮ್ಮದು ಉದಾಹರಣೆ ಹೇಳ್ತೀನಿ. ನಿಮ್ಮ ಸ್ನೇಹಿತರು ಯಾರೋ ಬರ್ತಾರೆ, ಮಾತಾಡುವಾಗ ಊಟ ಆಯಿತಾ, ಚೆನ್ನಾಗಿದೆಯಾ ಅಂತ ಮೆತ್ತಗೆ ಮಾತಾಡ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯ ಆ ಧ್ವನಿ ಇರುತ್ತಲ್ಲ, ಅದೇ ಅವನ ದೃಢತೆ, ಅವನ ಭಾವನೆಯನ್ನು ತೋರಿಸ್ತಾ ಹೋಗುತ್ತೆ. ತುಂಬ ಆತ್ಮವಿಶ್ವಾಸವಿರುವಂತಹ ವ್ಯಕ್ತಿ, ಮಗು ಇರ್ಬೋದು ದೊಡ್ಡವರು ಇರ್ಬೋದು, ಆ ಮಾತಿನಲ್ಲಿ ಒಂದು ಖಚಿತತ್ವ ಇರುತ್ತೆ. ದೃಢವಾಗಿ ಮಾತಾಡ್ತಾರೆ, ಆತ್ಮೀಯವಾಗಿ ಮಾತಾಡ್ತಾರೆ, ಆನಂದವಾಗಿರ್ತಾರೆ, ಖುಷಿಯಾಗಿರ್ತಾರೆ. ಆ ಭಾವನೆ ಮನುಷ್ಯನಿಗೆ ಮುಖ್ಯ. ಯಾತಕ್ಕೋಸ್ಕರ ನಮ್ಮ ಬಾಳನ್ನು ಬೆಳಗಿಸಬೇಕು ಅಂತ ಇದ್ದರೆ ಬೇಕು. ಇಲ್ಲಾಂದರೆ ಬಿಡಿ, ನೀವು ಹೇಗೆ ಮಾತಾಡೋರು ಪರವಾಗಿಲ್ಲ.
ಕೆಲವರು ಯಾರೋ ಫ್ರೆಂಡ್ಸ್ ಸಿಕ್ಕಿದ ತಕ್ಷಣವೇ ಅಯ್ಯೋ ಬೆಳಗಿಂದ ನಾನು ಕಷ್ಟಪಟ್ಟೆ ಹೇಳ್ತಾರೆ, ಹಾಡ್ತಾ ಹಾಡ್ತಾ ರಾಗ, ಅಳ್ತಾ ಅಳ್ತಾ ರೋಗ ಅಂತಂದ್ಬಿಟ್ಟು. ಹಾಗೆ ಬರೀ ಗೋಳಾಡೋದೇ ಆಗಿರುತ್ತೆ. ಆವಾಗ ಏನಾಗುತ್ತೆ, ಅವ್ರ ಭಾವನೆಗಳು ಹೇಗಿರುತ್ತೋ ಅವ್ರ ಜೀವನ ಹಾಗೇ ಇರುತ್ತೆ. ಯಾವ ಮನುಷ್ಯ ಖುಷಿಯಾಗಿ, ಕಷ್ಟ ಎಲ್ರಿಗೂ ಇರುತ್ತೆ, ಕಷ್ಟ ಇಲ್ಲದೆ ಇರೋ ಮನುಷ್ಯನೇ ಇಲ್ಲ. ಕಷ್ಟ ಇದ್ದರೂ ಕೂಡ ನಗುತ್ತಾ ಮಾತಾಡ್ತಿರ್ತಾನಲ್ಲ, ಅಂಥವನಿಗೆ ಸಮಾಜ ಕೂಡ ಗುರುಸುತ್ತೆ, ಅವನ್ನ ಎತ್ತರಿಸೋಕ್ಕೆ ಇರುತ್ತೆ, ಸಹಾಯನೂ ಮಾಡುತ್ತೆ. ಹಾಗೆ ಅವನ ಬಾಳು ಕೂಡ ಒಂದು ರಸಮಯವಾಗಿರುತ್ತೆ, ಅವನ ಬಾಳು ಬೆಳಗ್ತಾ ಇರುತ್ತೆ. ನಮ್ಮ ಜೀವನದ ಪ್ರತಿಯೊಂದು ಕ್ಷಣವನ್ನು, ಪ್ರತಿಯೊಂದು ಮೊಮೆಂಟನ್ನು ಕೂಡ ನಾವು ತುಂಬ ಮುಖ್ಯ ಅಂತ ಅಂದ್ಕೊಂಡು ನಾವು ಯಾವಾಗ ನಾವು ಅನುಭವಿಸ್ತೀವೋ ಆವಾಗ ನಮ್ಮ ಭಾವನೆಗಳು ಕೂಡ ತುಂಬ ಚೆನ್ನಾಗ್ತಾ ಹೋಗ್ತಾ ಇರುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದು ಆಲೋಚನಾ ಶಕ್ತಿ ಇರುತ್ತೆ. ಆ ಆಲೋಚನೆಗಳೇ ನಮ್ಮ ಜೀವನವನ್ನು ನಿರ್ಧರಿಸೋದು. ಯಾವಾಗ ಒಬ್ಬ ಯಾವುದೋ ವ್ಯಕ್ತಿ ಇರ್ತಾನೆ, ಮನಸ್ಸಿನಲ್ಲಿ ಟಾಕ್ ಓವರ್ ಅಂತ ಹೇಳ್ತಿರ್ತೀವಿ ನಾವು. ಸುಮ್ಮನೆ ಇರಲಿ, ಕೆಲಸ ಮಾಡದೇ ಇರಲಿ, ಅದು ನಡೀತಾ ಇರುತ್ತೆ ನಮ್ಮ ತಲೆಯಲ್ಲಿ. ನಾವೆಲ್ಲೋ ಸಿನಿಮಾ ನೋಡ್ತಿರ್ತೀವಿ, ತಲೆ ಒಳಗಡೆ ಮನೆ ಬಗ್ಗೆನೋ ಅಥವಾ ಮನೆಗೆ ಅವನ ಕಳ್ಳ ಬಂದುಬಿಡ್ತಾನ ಅಥವಾ ಇನ್ನೊಂದು ಏನೋ ಒಂದು ಆಲೋಚನೆ ಬರ್ತಾ ಇರುತ್ತೆ. ಆ ಆಲೋಚನೆ ಇದೆಯಲ್ಲ, ಅಂತರ್ಗಾಮಿ ಆಗಿರುವಂತಹ ಒಂದು ಆಲೋಚನೆ, ಅದೇ ನಮ್ಮ ಜೀವನವನ್ನು ನಿರ್ಧರಿಸುತ್ತೆ. ನಮ್ಮ ಕಾಯಿಲೆಗಳಿಗೆ BP ಇರ್ಬೋದು, ಶುಗರ್ ಇರ್ಬೋದು, ಪ್ರತಿಯೊಂದಿಗೂ ಕೂಡ ನಮ್ಮ ಒಳ ಮನಸ್ಸಿನ ಭಾವನೆಗಳೇ ಕಾರಣ. ಥಾಟ್ ಈಸ್ ಅನ್ ಎನರ್ಜಿ. ಆಲೋಚನೆ ಅನ್ನೋದು ಒಂದು ಶಕ್ತಿ. ಯಾವ ವಿಷಯದ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇರ್ತೀವೋ ಅದರ ಪ್ರಕಾರನೇ ನಮ್ಮ ದೇಹದ ಅಣುಗಳು ಕೂಡ ಸಜ್ಜಾಗ್ತಾ ಇರುತ್ತೆ. ಆ ಥಾಟ್ ಜೊತೆಗೆ ಫೀಲಿಂಗ್ಸ್ ಬಂದಾಗ ಇನ್ನೂ ಪವರ್ಫುಲ್ ಎನರ್ಜಿ. ಹಾಗಾದ್ರೆ ಏನು ಮಾಡಬೇಕು? ಎಲ್ಲ ರೀತಿಯ ಪಾಸಿಟಿವ್ ಫೀಲಿಂಗ್ಸ್ ಬರಬೇಕು ಅಂತಂದರೆ ನಾವು ಪ್ರಪಂಚವನ್ನು ಆತ್ಮೀಯವಾಗಿ ನೋಡ್ತಾ ಹೋಗ್ತಾ ಇರಬೇಕು. ಅದರ ವಿರುದ್ಧ ಅಂತಂದರೆ ಎಲ್ಲಿ ಆತ್ಮೀಯತೆ ಇರೋದಿಲ್ಲ ಅಲ್ಲಿ ನಮಗೆ ಶೂನ್ಯ ಇರುತ್ತೆ. ನೀವು ಯಾವುದೋ ಒಂದು ಫಂಕ್ಷನ್ ಹೋಗಿರ್ತೀರ, ಅಲ್ಲಿ ಯಾರು ಕೂಡ ನೀವು ಮಾತಾಡ್ಸೋದಿಲ್ಲ, ನೀವು ಯಾರನ್ನೂ ಮಾತಾಡ್ಸೋದಿಲ್ಲ. ಹಾಗೇನಿಸುತ್ತೆ ನಿಮಗೆ, ಜೀವನನೇ ಬೇಜಾರಾಗ್ಬಿಡುತ್ತೆ. ಅಯ್ಯೋ ಸುಮ್ಮನೆ ಹೋಗ್ಬಿಡೋಣಪ್ಪ, ಎಲ್ಲರೂ ಹೋಟ್ಲು ಹೋಗಿ ತಿಂಡಿ ತಿನ್ಕೊಂಡು ಹೋಗ್ಬಿಡೋಣ, ಇದಕ್ಕೋಸ್ಕರ ಇಷ್ಟು ದೂರ ಯಾಕೆ ಬರಬೇಕಾಗಿತ್ತು ಹಾಗನ್ನಿಸುತ್ತೆ. ಅದೇ ನಿಮ್ಮ ಮಧ್ಯದಲ್ಲೇ ಕೆಲವು ವ್ಯಕ್ತಿ ಇರ್ತಾನೆ, ಅವನು ಎಲ್ಲರೂ ಮಾತಾಡಿಸ್ಕೊಂಡು ಹಲೋ ಚೆನ್ನಾಗಿದ್ದೀರಾ, ನಿಮ್ಮ ಮನೆಯವರು ಹೇಗಿದ್ದಾರೆ, ನೀವು ಊರು ಹೇಗೆ, ಎಲ್ಲರೂ ಮಾತಾಡ್ಸ್ಕೊಂಡು ಖುಷಿಯಾಗಿರ್ತಾನೆ. ಆ ಥರ ಖುಷಿಯಾಗಿರಬೇಕಾದ್ರೆ ಅದು ಯಾರು ಹೇಳಿಕೊಟ್ಟು ಬರುವಂಥದ್ದಲ್ಲ, ನಿಮ್ಮ ಮನಸ್ಸಿನ ಒಳಗಿನ ಭಾವನೆ ಆಗಿರಬೇಕು. ಯಾವಾಗ ನಿಮ್ಮ ಮನಸ್ಸಿನ ಭಾವನೆಗಳು ಧನಾತ್ಮಕವಾಗಿರುತ್ತೆ, ಪ್ರತಿಯೊಂದು ಸನ್ನಿವೇಶವನ್ನು ಕೂಡ ನೀವು ಒಳ್ಳೆಯ ದೃಷ್ಟಿಯಿಂದ ನೋಡ್ತೀರಾ. ಈಗೇನಾಗಿದೆ, ಈ ಕಾಂಪಿಟೇಷನ್ ಯುಗದಲ್ಲಿ ಪ್ರತಿಯೊಬ್ಬರು ಕೂಡ ಇನ್ನೊಬ್ಬರ ತಪ್ಪನ್ನು ನಾವು ಕಂಡುಹಿಡ್ತೀವಿ ವಿನಃ ಅವರ ಒಳ್ಳೆಯ ಗುಣಗಳನ್ನು ನೋಡುವ ಒಂದು ಅಂಶನೇ ಮರೆತು ಹೋಗ್ತಾ ಇದೆ. ಹಿಂದಿನ ಕಾಲದಲ್ಲಿ ಈ ಕುಸ್ತಿ ಪಟುಗಳಿದ್ದರು. ರಾಜರುಗಳು ಕುಸ್ತಿಯ ಪಟುವನ್ನು ಒಂದು ಕ್ರೀಡೆಯಲ್ಲಿ ತೊಡಗಿಸ್ಕೊಂಡಾಗ ಸೋತವನ್ನು ಕೂಡ ಬಂದು ಪ್ರಶಂಸನೆ ಮಾಡೋರು. ನೀವು ಸೋತರೂ ಕೂಡ ತುಂಬ ಚೆನ್ನಾಗಿ ಆಟ ಆಡಿದೆ ಕಣಯ್ಯ, ಒಳ್ಳೆಯ ಪಟ್ಟುಗಳನ್ನು ಹಾಕಿದೆ. ಆ ಥರ ಪ್ರಶಂಸೆ ಮಾಡುವಂಥ ಆ ಗುಣ ಈಗ ಬರೀ ಸಿಂಬಾಲಿಕ್ ಆಗಿಬಿಟ್ಟಿದೆ. ಒಳಗಡೆ ಭಾವನೆಗಳಿಲ್ವೇ ಇಲ್ಲ ನಮಗೆ. ಬರೀ ಮಾಡ್ತೀವಿ ಅಷ್ಟೇ ಸ್ಪೋರ್ಟ್ಸಲ್ಲಿ. ರಿಯಲಾಗಿ ಒಳಗಡೆ ಇದ್ದರೆ ನಿಮಗೆ ಆ ಬೇಜಾರೇ ಆಗೋದಿಲ್ಲ. ನೆಕ್ಸ್ಟ್ ಬೇರೆ ಕ್ರೀಡೆ ಬಂದಾಗ ಇನ್ನೂ ಹುಮ್ಮಸ್ಸಿನಿಂದ ಆಟ ಆಡ್ತೀವಿ. ಜೀವನದಲ್ಲೂ ಕೂಡ ಹೀಗೆ ಇರಬೇಕು. ನಮ್ಮ ಆಫೀಸಲ್ಲಿ ಯಾರೊಬ್ಬರು ನಾನು ಸರಿಸಮ ಇರುವಂತಹ ವ್ಯಕ್ತಿಗೆ ಪ್ರಮೋಷನ್ ಸಿಕ್ತು ಅಂತಾನೆ, ಅವತ್ತೆಲ್ಲ ನಾವು ಎಲ್ಲರ ಕಡೆ ಹೇಳ್ಕೊಂಬರ್ತೀವಿ, ನೋಡು ನನಗೆ ಸಿಗಬೇಕಾಗಿತ್ತು, ಅವನು ಏನೋ ಚಮಚಾಗಿರಿ ಮಾಡಿಬಿಟ್ಟು ಪ್ರಮೋಷನ್ ತೊಗೊಂಡ್ಬಿಟ್ಟ. ಅಂಥವ್ರಿಗೆ ಕಾಲ ಇದು. ಬರೀ ಅದರ ಸರಪರಳಿಯನ್ನು ಹೇಳ್ತಾ ಹೋಗ್ತಿರ್ತೀವಿ. ಇನ್ನೊಬ್ಬರ ಏಳಿಗೆಯನ್ನು ನಾವು ಸಹಿಸೋದೇ ಇಲ್ಲ. ಯಾವಾಗ ನಾವು ಇನ್ನೊಬ್ಬರ ಏಳಿಗೆಯನ್ನು ಸಹಿಸೋದಿಲ್ಲ, ಅದು ನಿಜ ಇರ್ಬೋದು, ಆದರೆ ಅದನ್ನು ನಾವು ಅದುಮಿಟ್ಟು ಮನಸ್ಸಿನಲ್ಲಿ ಬಾಹ್ಯವಾಗಿ ಸಂತೋಷವನ್ನೇ ಪಡಿಸ್ಬೇಕು. ಆ ನೆಗೆಟಿವನ್ನು ಹಂಚೋಕ್ಕೆ ನಮಗೆ ದೇವರು ಕೂಡ ಪರ್ಮಿಷನ್ ಕೊಟ್ಟಿಲ್ಲ. ಯಾವಾಗ ನೀವು ಪ್ರತಿಯೊಬ್ಬರನ್ನ ಕಂಪ್ಲೇಂಟ್ ಮಾಡ್ತಿರ್ತೀರ ಅಥವಾ ಪ್ರತಿಯೊಂದು ಒಂದು ಘಟನೆಗಳನ್ನು ನೀವು ಕಾಮೆಂಟ್ ಮಾಡ್ತಿರ್ತೀರ, ಆಗ ಯೂನಿವರ್ಸಲ್ ಫೋರ್ಸ್ ನಿಮ್ಮನ್ನು ಅಸ್ತು ಅಂತ ಹೇಳ್ತಾ ಇರುತ್ತೆ. ಅದೇ ನೀವಾಗ್ತೀರಾ. ನೆಕ್ಸ್ಟು ಒಂದು ಉದಾಹರಣೆ ತಗೊಳ್ಳಿ. ನಿಮ್ಮ ಸ್ನೇಹಿತ ಇರ್ತಾನೆ, ಅವನು ದೊಡ್ಡ ಮನೆ ಕಟ್ಟಿಸ್ಬಿಟ್ಟು ನಿಮ್ಮ ಗೃಹ ಪ್ರವೇಶಕ್ಕೆ ಕರೆದಿರ್ತಾನೆ. ನೀವೇನು ಮಾಡಬೇಕು? ಖುಷಿಯಾಗಿ ಹೋಗ್ಬಿಟ್ಟು, ತುಂಬ ಚೆನ್ನಾಗಿತ್ತು ಕಣಯ್ಯ, ಇಷ್ಟು ಚೆನ್ನಾಗಿ ಕಟ್ಟಿದ್ಯಾ ನೀನು, ಎಷ್ಟು ಖರ್ಚು ಬಿತ್ತು, ಏನಾಯಿತು, ಏನೋ ಡಿಸೈನ್ ತುಂಬ ಚೆನ್ನಾಗಿದೆ, ಈ ಮಾರ್ಬಲ್ ಎಲ್ಲಿಂದ ತರುತ್ತೆ, ಈ ರೀತಿ ಮಾಡಿ ಅಪ್ರಿಷಿಯೇಟ್ ಮಾಡಿ ಅವನ ಒಂದು ಕೆಲಸಕ್ಕೆ ಶ್ಲಾಘನೆಯನ್ನು ಕೊಟ್ಟು ಬರಬೇಕು. ಅಷ್ಟೇ ನಮ್ಮ ಕೆಲಸ. ಆದರೆ ನಾವೇನು ಮಾಡ್ತೀವಿ, ಊಟ ಮಾಡೋರ್ಗೂ ಸುಮ್ಮನಿದ್ದು ಪಕ್ಕದಲ್ಲಿ ಇನ್ನೊಬ್ಬ ಯಾವನೋ ಫ್ರೆಂಡ್ ಸಿಕ್ಕಿದ್ರೆ ಇಷ್ಟು ಕಟ್ಟಬೇಕಾದ್ರೆ ಎಷ್ಟು ಹೊಡೆದಿರ್ಬೋದು, ನಂಗೆ ಗೊತ್ತಿತ್ತು, ನಂಗೆ ಮೊದಲಿಂದನೇ ಏನೋ ಮಾಡ್ತಾಯಿದ್ದಾನೆ ದುಡ್ಡು, ಇವೆಲ್ಲ ನಮಗೆ ಬೇಕಾ? ಇಲ್ಲ. ಪ್ರತಿಯೊಬ್ಬ ಕೂಡ ಒಬ್ಬ ಕ್ರಿಮಿನಲ್ ಆಗಬೇಕಾದ್ರೂ ಕೂಡ ಅಷ್ಟೇ, ಒಬ್ಬ ಒಳ್ಳೆಯವನಾಗಬೇಕಾದ್ರೂ ಕೂಡ ಆ ದೇವರ ಒಂದು ಆಶೀರ್ವಾದ ಇರಲೇಬೇಕು. ಅಷ್ಟೇ ಅಲ್ಲ,
ಪ್ರತಿಯೊಬ್ಬ ವ್ಯಕ್ತಿಯ ಜೀವನ ನಿರ್ಧರಿಸುವುದು ಅವರ ಅಂತರ್ಗತ ಭಾವನೆಗಳೇ. ಒಬ್ಬ ಕಳ್ಳ ಕ್ರಿಮಿನಲ್ ಆಗಬೇಕಾದ್ರೂ ಕೂಡ ಅವನು ಪದೇ ಪದೇ ಆ ಭಾವನೆಯನ್ನೇ ಬೆಳೆಸ್ಕೊಂಡಿದ್ದಾಗ ಮಾತ್ರ ಕ್ರಿಮಿನಲ್ ಆಗೋಕ್ಕೆ ಸಾಧ್ಯ. ಎಲ್ಲರಿಗೂ ಆ ಶಕ್ತಿ ಬರೋದಿಲ್ಲ. ಒಬ್ಬ ಕ್ರಿಮಿನಲ್ ಆಗಬೇಕಾದ್ರೂ ಕೂಡ ಅದಕ್ಕೂ ಸಾಕಷ್ಟು ಧೈರ್ಯ, ಶೌರ್ಯ ಎಲ್ಲವೂ ಕೂಡ ಬೇಕು. ಹಾಗಾಗಿ ನಾವು ನಮ್ಮ ಜೀವನ ಸುಖಮಯವಾಗಿರಬೇಕು ಅಂದರೆ ನಮ್ಮ ಫೀಲಿಂಗ್ಸು ಚೆನ್ನಾಗಿರಬೇಕು, ಕಾಟಾಚಾರಕ್ಕೆ ಇರಬಾರ್ದು. ನಿಮಗೆ ಗೊತ್ತಿದೆ, ಎಷ್ಟೋ ಸತಿ ಮನೆಗೆ ಯಾರೋ ಬಂದಿರ್ತಾರೆ ಊರಿಂದ, ಒಂದು ಚಿಕ್ಕಮ್ಮನೋ ಚಿಕ್ಕಪ್ಪನೋ, ಅವರೇ ಮಾಡ್ತಾರೆ, ಒಂದು 8 ದಿವಸ ಆದಮೇಲೆ ಇಷ್ಟು ದಿವಸ ಆಗೋಯ್ತು, ನಾನು ಬರ್ತೀನಿ, ನಾಳೆ ಹೊರಟ್ಬಿಡ್ತೀನಿ ಊರಿಗೆ ಅಂತ ಹೇಳ್ತಾರೆ. ನಾವೇನು ಮಾಡಬೇಕು? ಇಲ್ಲ, ತುಂಬ ಆತ್ಮೀಯತೆ ಇತ್ತು ಅಂತಂದರೆ, ಇಲ್ಲ ಇನ್ನೊಂದು 4 ದಿವಸ ಇದ್ದು ಹೋಗಿ ಆಮೇಲೆ ಹೋದ್ರಾಯ್ತು, ನಾನೇ ಕರ್ಕೊಂಡೋಗಿ ಬಿಡ್ತೀನಿ ಅಂತ ಹೇಳಬೇಕು. ಆದರೆ ಈ ಪ್ರಾಪಂಚಿಕ ಜಂಜಾಟದಲ್ಲಿ ನಮ್ಮ ಮಾತುಕತೆ, ಭಾವನೆಗಳು ಹೇಗಿರುತ್ತೆ ಅಂದರೆ, ಬಾಯಲ್ಲಿ ಮಾತ್ರ ಇದ್ರಾಗ್ತಿತ್ತು ಇನ್ನೊಂದು 2 ದಿವಸ ಅಂತ ಹೇಳ್ಬಿಟ್ಟು ಟಿಕೆಟ್ ಬುಕ್ ಮಾಡಲಾ ಅದನ್ನು ಕೇಳು, ಅಂದರೆ ಸದ್ಯವ್ರು ಹೋದರೆ ಸಾಕು ಅಂತ ನಮ್ಮ ಮನಸ್ಸಲ್ಲಿ ಇರುತ್ತೆ. ಆವಾಗ ಏನಾಗುತ್ತೆ, ಅವ್ರಿಗೂ ಕೂಡ ಬಾಯಿ ಬಿಟ್ಟು ಹೇಳಿದೋದ್ರೂ ಕೂಡ ನಮ್ಮ ಭಾವನೆಗಳು ಪ್ರತಿಯೊಬ್ಬರಿಗೆ ಅರ್ಥವಾಗುತ್ತೆ. ಬಂಧುಗಳೇ, ಭಾವನೆಗಳಿಗೆ ಮಾತಿಲ್ಲ, ಪದಗಳಿಲ್ಲ, ಆದರೆ ನಮ್ಮ ಒಂದು ಚರ್ಯೆಯಿಂದ, ನಮ್ಮ ನಡವಳಿಕೆಗಳಿಂದ, ನಮ್ಮ ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ, ಅದು ಆಂಗಿಕ ಒಂದು ಅಭಿನಯದಿಂದನೇ ಕೆಲವೊಂದು ವಿಷಯಗಳು ಇನ್ನೊಬ್ಬರಿಗೂ ಗೊತ್ತಾಗ್ತಾ ಇರುತ್ತೆ. ಎಷ್ಟೋ ಸತಿ ನಾವು ಬೇರೆಯವ್ರನ್ನ ನೋಡಿ ನಗಲೇಬೇಕಾಗಿಲ್ಲ, ಅಥವಾ ದ್ವೇಷನೇ ಮಾಡಿಕೊಂಡು ಹಣೆಗಂಟಿಕ್ಬೇಕಾಗಿಲ್ಲ. ನಿರ್ಲಿಪ್ತ ಭಾವನೆಯಿಂದ ಶೂನ್ಯದಲ್ಲಿದ್ದರೂ ಕೂಡ ಅದಕ್ಕೂ ಕೂಡ ಒಂದು ಅರ್ಥ ಇರುತ್ತೆ. ಫ್ರೆಂಡೇ ಇರಲಿ, ಚೆನ್ನಾಗಿದ್ದೇನೆ ಅಂತಂದ್ರೆ ಇಷ್ಟು ಖುಷಿಯಾಗುತ್ತೆ. ಅದು ಸುಮ್ಮನೆ ನೀರಸವಾಗಿ ನಿಂತ್ಕೊಂಡ್ರೆ ಅವ್ನಿಗೇನೋ ನನಗಂಡ್ರೆ ಇಷ್ಟ ಇಲ್ಲ ಅಂದ್ಬಿಟ್ಟು ಅವ್ನು ದೂರ ಹೊರಟೋಗ್ಬಿಡ್ತಾನೆ. ಹಾಗಾಗಿ ನಮ್ಮ ಒಳಗಿನ ಭಾವನೆಗಳಿಗೆ ನಾವು ಒತ್ತು ಕೊಡಬೇಕು. ಯಾವಾಗ ಒಳಗಿನ ಭಾವನೆಯಲ್ಲಿ ಅದಕ್ಕೆ ಎನರ್ಜಿ ಕೊಟ್ಟು ಅದನ್ನು ಉಬ್ಬಿಸಿದಾಗ ಏನಾಗುತ್ತೆ, ಇಡೀ ಬ್ರಹ್ಮಾಂಡವನ್ನೇ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ, ಒಂದು ದೊಡ್ಡ ಮ್ಯಾಗ್ನೆಟ್ ಆಗಿಬಿಡ್ತೀರ ನೀವು. ಎಷ್ಟೋ ಸತಿ ನಮ್ಮ ಜೀವನನ ನಾವು ಬೇಜಾರು, ದುಃಖ ಅಂತ ಹೇಳೋದು ಯಾಕೆ ಗೊತ್ತಾ? ನಾವು ಪ್ರತಿ ಕ್ಷಣದಲ್ಲೂ ಕೂಡ ಇನ್ನೊಬ್ಬರಿಗೆ ನಾವು ಕಲ್ಪನೆಗಳು ಮಾಡ್ಕೊತಾ ಹೋಗ್ತಿರ್ತೀವಿ. ನಾನು ಹೇಳಿದೆ ಆವಾಗಲೇ, ಒಬ್ಬ ಋಷಿ ತಪಸ್ಸು ಮಾಡ್ತಾ ಇರ್ತಾನೆ, ಯಾರು ಏನು ಹೇಳಿದ್ರು ಕೂಡ ತನ್ನ ನಿಲುವಲ್ಲಿ ಅಚಲವಾಗಿರ್ತಾನೆ. ಕಾರಣ ಅವನಿಗೆ ಆ ಬ್ರಹ್ಮನಿಷ್ಠೆ ಆಗಿರುತ್ತೆ, ಒಂದು ಅಚಲವಾಗಿನ ಒಂದು ಗುರಿ ಇದೆ, ಹೀಗೆ ಮಾಡಬೇಕು ಅಂತಂದ್ಬಿಟ್ಟು. ಆದರೆ ಬೇರೆಯವ್ರಿಗೆ ಆ ಗುರಿ ಇಲ್ಲದೇ ಇದ್ದಾಗ ಅಂತ ಜೀವನದಲ್ಲಿ ಈ ಭಾವನೆಗಳೇ ಬರೋದಿಲ್ಲ. ಇವತ್ತಿಂದೇ ಊಟ ಮಾಡಿದೆ, ಬರೀ ನಮ್ಮ ಬಗ್ಗೆನೇ ನಾವು 95% ನಾ ಲಾಭ ಮಾಡಬೇಕು, ನನ್ನ ಆರೋಗ್ಯ ನೋಡ್ಕೋಬೇಕು, ನಮ್ಮನೆ ಚೆನ್ನಾಗಿರಬೇಕು, ನಂದು ಅಂತ ಯಾರು ಯೋಚನೆ ಮಾಡ್ತಾರೋ ಅವ್ರಿಗೆ ಕೊನೆಗೆ ಉಳಿಯೋದೇನಪ್ಪ ಅಂತಂದರೆ ಬರೀ ಕಷ್ಟಗಳ ಸುರಿಮಳೆ, ಸಂತೋಷ ಅನ್ನೋದೇ ಇಲ್ಲ. ನಿಜವಾಗ್ಲೂ ಒಬ್ಬ ವ್ಯಕ್ತಿ ಸಂಘಜೀವಿ ಅಂತ ನಿಮಗೆಲ್ಲ ಗೊತ್ತಿದೆ. ಸಂಘಜೀವಿ ಅದು 100ಕ್ಕೆ 100ರಷ್ಟು ನಿಜ. ಅಷ್ಟೇ ಅಲ್ಲ, ಬರೀ ಸಂಘಜೀವಿ ಅಲ್ಲ, ಅವನು ಸಂಪರ್ಕ ಜೀವಿ. ಯಾವಾಗ 10 ಜನ ಸುತ್ತಲೂ ಇರ್ತಾರೋ ಮನುಷ್ಯನ ಮನಸ್ಸು ಪ್ರಫುಲ್ಲವಾಗಿರುತ್ತೆ, ಖುಷಿಯಾಗಿರುತ್ತೆ. ಅದಕ್ಕೆ ಎಷ್ಟೋ ಜನ ಹೇಳ್ತಾರೆ, ನೀವು ಕೆಳಗೆ ಬಿದ್ದರೂ ಕೂಡ ನಗಕಾರು 4 ಜನ ಇರಬೇಕು, ಅಥವಾ ಎತ್ತಕ್ಕಾರು 4 ಜನ ಇರಬೇಕು, ಅಥವಾ ನೀನು ಸಂತೋಷ ಪಡ್ತಾಯಿದ್ರೆ ಚಪ್ಪಾಳೆ ಹೊಡೆಯೋಕ್ಕಾರು 4 ಜನ ಇರಬೇಕು, ಕೊನೆಗೆ ಸಾಯೋ ಟೈಮಲ್ಲಾರಿ ನೀನು ತೊಗೊಂಡೋಗೋಕ್ಕಾರು ಕೂಡ 4 ಜನ ಇರಬೇಕು. ಒಂಟಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಇಡೀ ಪ್ರಪಂಚದಲ್ಲಿ, ಬ್ರಹ್ಮಾಂಡದಲ್ಲಿ ನಾವು ನಮ್ಮ ಜೀವವನ್ನು, ಬಾಳನ್ನು ಬೆಳಗಿಸ್ಕೋಬೇಕು ಅಂತಂದರೆ ನಮ್ಮ ಭಾವನೆಗಳನ್ನು ಶುದ್ಧವಾಗಿಟ್ಕೊಂಡಿರಬೇಕು. ಎಷ್ಟೋ ಸತಿ ನಾವು ನೋಡ್ತಿರ್ತೀವಿ ನಮ್ಮ ಈ ಒಂದು ಸಮಾಜದಲ್ಲಿ ಕೆಲವು ವ್ಯಕ್ತಿಗಳನ್ನು ಜನರು ಏನು ಹೇಳ್ಬಿಡ್ತಾರೆ ಅಂದರೆ, ಅವ್ನು ಸರಿ ಇಲ್ಲಪ್ಪ, ಅವ್ನ ಕ್ಯಾರೆಕ್ಟರು, ಅವನೊಂಥರ, ಅವನು ನೋಡಿದ್ರೆ ಒಂಥರ ಆಗುತ್ತೆ. ಯಾಕೆ ಹೀಗೆಲ್ಲ ಅಂತಾರೆ? ಯಾವ ಮನುಷ್ಯ ಕೂಡ ಕೆಟ್ಟವನಲ್ಲ. ಆದರೆ ನಾವು ಪ್ರತಿಕ್ರಿಯೆ ಏನು ತೋರಿಸ್ತಾ ಇರ್ತೀವಲ್ಲ ಬೇರೆಯವ್ರಿಗೆ, ಅದು ಅವ್ರಿಗೆ ಬೇರೆಯೇ ರೀತಿಯ ಒಂದು ಅರ್ಥವನ್ನು ಕೊಡ್ತಾ ಹೋಗ್ತಾ ಇರುತ್ತೆ. ಯಾವಾಗ ನಾವು ಬೇರೆಯವ್ರನ್ನ ಆತ್ಮೀಯವಾಗಿ ಮಾತಾಡಿಸೋದಿಲ್ಲ, ಒಂದು ಯಾವುದೋ ಒಂದು ಮೆಡಿಕಲ್ ಶಾಪ್ಗೆ ಹೋಗ್ತೀರಾ, ನಾವು ಕಳ್ಕೊಳ್ಳೋದೇನಿದೆ, ನಮಗೆ ಯಾರ ಹತ್ರ ಮಾತಾಡೋಕ್ಕೆ ಇಷ್ಟ ಇಲ್ಲ, ಅದು ನಮ್ಮ ಸ್ವಭಾವ ಇರ್ಬೋದು. ಆದರೆ ನಿಮ್ಗೆ ಅದೇ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ನಿಮ್ಮ ಒಳಗಿನ ಭಾವನೆ ಏನು, ನಂಗೆ ಯಾರ ಹತ್ರ ಮಾತಾಡ್ಸೋಕ್ಕೆ ಇಷ್ಟ ಇಲ್ಲ, ದುಡ್ಡು ಕೊಡ್ತೀನಿ, ಅವ್ನು ಮಾತ್ರ ಕೊಡ್ತಾನೆ, ಮನೆಗೆ ತಂದಿಡ್ತೀನಿ, ಆಯಿತು ಫೈನ್, ಇವಾಗ ನಿಮಗೆ ಫುಲ್ ಫ್ರೀ, ನೀವೇನು ಬೇಕಾದ್ರೂ ಮಾಡಬಹುದು. ಆದರೆ ಆ ಒಂದು ಯೂನಿವರ್ಸಲ್ ಫೋರ್ಸ್ ಅಂತ ಇದೆಯಲ್ಲ, ಅದೇನು ಮಾಡ್ತಿರುತ್ತೆ ಗೊತ್ತಾ? ನೀನು ಏನು ಹೊರಗಡೆ ಕೊಡ್ತಾ ಇದೆಯಾ ಅದನ್ನು ಅಬ್ಸರ್ವ್ ಮಾಡ್ತಾ ಇರುತ್ತೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಲ್ಲ, ಅದೇನೆ. ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಮಾಡುತ್ತೆ, ಕೃತಕ ಬುದ್ಧಿಮತ್ತೆ ಏನು ಮಾಡುತ್ತೆ ಅಂದರೆ, ಈ ವ್ಯಕ್ತಿ ಸಮಾಜಕ್ಕೆ ಏನು ಕೊಡ್ತಾ ಇದ್ದಾನೆ, ದುಃಖವನ್ನು ಹಂಚ್ತಾ ಇದ್ದಾನೆ, ಸುಖವನ್ನು ಹಂಚ್ತಾ ಇದ್ದಾನೆ, ಬರೀ ಕಾಟಾಚಾರಕ್ಕೆ ಮುಖಸ್ಥಿತಿಯನ್ನು ಮಾಡ್ತಾ ಇದ್ದಾನೆ, ಅಥವಾ ಭಾವನಾತ್ಮಕವಾಗಿ ಎಲ್ಲರ ಜೊತೆ ಎಮೋಷನಲ್ ಆಗಿ ಮಾತಾಡ್ತಾ ಇದ್ದಾನೆ, ಅದನ್ನು ಅಬ್ಸರ್ವ್ ಮಾಡ್ತಾ ಇರುತ್ತೆ ಬಂಧುಗಳೇ. ಅದನ್ನು ನೋಡಿ ಅದನ್ನೇ ನಿಮಗೆ ಒಂದು ಕನ್ನಡಿಯ ಥರ ಪ್ರತಿಫಲನವನ್ನು ಕೊಡುತ್ತೆ.
ಯಾವಾಗ ನೀವು ನನಗೆ ಯಾರೂ ಇಷ್ಟ ಇಲ್ಲ, ನಮ್ಮ ಪಾಡಿಗೆ ನಾನು ಒಬ್ಬನೇ ಇರ್ತೀನಿ. ಸಾಮಾನ್ಯವಾಗಿ ನೋಡಿ, ಅಕ್ಕಪಕ್ಕದಲ್ಲಿ ಒಂದು ಕೆಲಸಕ್ಕೆ ಸೇರಿದಂತಹ ಒಬ್ಬ ಹುಡುಗ ಅಥವಾ ಹುಡುಗಿ ಅವನು ರಿಟೈರ್ಡ್ ಆಗೋವರೆಗೂ ಈ ಸ್ವಭಾವ ಇರುತ್ತೆ ಕೆಲವರಲ್ಲಿ. ನನಗೆ ಯಾರೂ ಬೇಡ, ನನ್ನ ದುಡ್ಡು, ನನ್ನ ಮನೆ, ನನ್ನ ಅಷ್ಟೇ, ಹೀಗೆ ಇದ್ಬಿಡ್ತಾರೆ. ರಿಟೈರ್ಡ್ ಆದಮೇಲೆ ಅವ್ರ ಕಷ್ಟ ನೋಡೋಕ್ಕಾಗೋದಿಲ್ಲ. ಯಾಕಂದರೆ ಅಲ್ಲಿವರೆಗೆ ಅವ್ರ ಭಾವನೆ ಏನಾಗಿರುತ್ತೆ, ನಾನು ಒಬ್ಬನೇ ಇರಬೇಕು, ಮಾಡಬೇಕು, ಯೂನಿವರ್ಸಲ್ ಅದಕ್ಕೆ ಅಸ್ತು ಅಂದ್ಬಿಟ್ಟಿರುತ್ತೆ. ಸೊ ಮುಗಿದೋಯ್ತು, ಅಲ್ಲಿಗೆ ಕ್ಲೋಸ್. ಆದರೆ ರಿಟೈರ್ಡ್ ಆದಮೇಲೆ ಮಕ್ಕಳು ಮದುವೆ ಮಾಡಬೇಕಾದಾಗ ಆವಾಗ ಹುಡ್ಕೊಂಡು ಹೋಗ್ತಾರೆ ಎಲ್ಲರ ಮನೆಗೂ, ನನಗೆ ಅವ್ರ ಸಂಬಂಧ ಇದೆಯಾ, ಇವ್ರ ಸಂಬಂಧ ಇದೆಯಾ ಅಂತ. ಆದರೆ ಕಾಲ ಮೀರಿ ಹೋಗಿರುತ್ತೆ. ಹಾಗಾಗಿ ಭಾವನೆಗಳಿಗೆ ನಾವು ಯಾವಾಗ ಬೆಲೆ ಕೊಡ್ತೀವೋ, ಮತ್ತೊಬ್ಬರ ಭಾವನೆಗಳಿಗೂ ಕೂಡ ಪ್ರೀತಿಯ ಒಂದು ಲೇಪನವನ್ನು ಕೊಡ್ತೀವೋ, ಆವಾಗ ಮಾತ್ರ ಜೀವನ ಸುಖಮಯವಾಗಿರುತ್ತೆ. ಯಾವ ವ್ಯಕ್ತಿ ಖುಷಿಯಾಗಿರಬೇಕು ಅಂತ ಇಷ್ಟಪಡ್ತಾನೆ, ಮೊದಲು ಸಂತೋಷವನ್ನು ಹಂಚೋದನ್ನು ಕಲಿಬೇಕು. ಸಂತೋಷವನ್ನು ಹಂಚುವ ವ್ಯಕ್ತಿ ಮಾತ್ರ ಸಂತೋಷವನ್ನು ಪಡೆಯಲಿಕ್ಕೆ ಅರ್ಹ ಆಗ್ತಾ ಹೋಗ್ತಿರ್ತಾನೆ. ಹಾಗಾಗಿ ಇವತ್ತಿಂದನೇ ಸ್ಟಾರ್ಟ್ ಫೀಲಿಂಗ್ ಗುಡ್ ಅರೌಂಡ್ ಈಚ್ ಆ್ಯಂಡ್ ಎವ್ರಿ ಸಿಚುಯೇಷನ್. ಅಂದರೆ ನಿಮ್ಮ ಸುತ್ತಮುತ್ತಲಿರುವಂತಹ ಪ್ರತಿಯೊಂದು ಸನ್ನಿವೇಶಗಳಲ್ಲೂ ಕೂಡ ಪ್ರತಿಯೊಂದರಲ್ಲೂ ಒಳ್ಳೆಯದನ್ನೇ ನೋಡ್ತಾ ಬನ್ನಿ. ಆತ್ಮೀಯತೆಯನ್ನು ಬೆಳೆಸ್ಕೊಳ್ಳಿ. ಆತ್ಮೀಯತೆಯನ್ನು ಹಂಚಿ ಎಷ್ಟು ಆತ್ಮೀಯತೆಯನ್ನು ನೀವು ಹಂಚ್ತಾ ಹೋಗ್ತಿರೋ ಅಷ್ಟಷ್ಟು ಆತ್ಮೀಯತೆ ಇನ್ನೂ 100 ಪಟ್ಟು 100 ಮಡಿಯಾಗಿ ನಿಮಗೆ ಬರೋದರಲ್ಲಿ ಯಾವ ಸಂಶಯವೂ ಕೂಡ ಇಲ್ಲ. ಈ ಒಂದು ಜೀವನದ ಸೂಕ್ಷ್ಮವನ್ನು ಅರಿತವರು ನಿಜವಾಗಲೂ ಸದಾ ಸುಖಿಗಳಾಗಿರ್ತಾರೆ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ.